चित्तं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकं। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे हरे राम 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 हरे हरे कृष्णा कृष्ण कृष्ण हरे राम 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 हरे हरे। ಸೊ ಈ ಶ್ಲೋಕ ಆತ್ಮನಾಮದ ಬಗ್ಗೆ ಹೇಳ್ತಾ ಇದ್ದಾರೆ. ಆತ್ಮನಾಮ ಇದು ಚೈತನ್ಯ ಚೈತಾಮೃತದಲ್ಲಿ ನಾವು ನೋಡಿದ್ರೆ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅಂತ ಭಕ್ತರು ಬರೆದಿರೋದು. ಇದಕ್ಕೆ 64 ಶ್ಲೋಕಗಳು ಬರೆದಿದ್ದಾರೆ. ಒಂದೇ ಒಂದು ವರ್ಡ್ಗೆ, ಒಂದೇ ಒಂದು ಪದಕ್ಕೆ 64 ಶ್ಲೋಕದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ತಮ್ಮ ಪ್ರಮುಖ ಭಕ್ತರಾದ ಶ್ರೀಲ ಸನಾತನ ಗೋಸ್ವಾಮಿಗಳು ಸಮ್ಮುಖ ಆತ್ಮನಾಮ ಶ್ಲೋಕವನ್ನು ತುಂಬ ವಿಶದವಾಗಿ ವಿವರಿಸಿದ್ದಾರೆ. ಅವರು ಶ್ಲೋಕದಲ್ಲಿ 11 ಅಂಶಗಳನ್ನು ಸೂಚಿಸುತ್ತಾರೆ. ಆತ್ಮನಾಮ ಅಂದರೆ ಆತ್ಮದ ಬಗ್ಗೆ ತಿಳ್ಕೊಂಡಿರೋರು, ಆತ್ಮ ಬಗ್ಗೆ, ದೇಹದ ಬಗ್ಗೆ, ಇದ್ರ ಬಗ್ಗೆ ತಿಳ್ಕೊಂಡಿರೋರು, ಯಾವಾಗಲೂ ಆತ್ಮದ ಬಗ್ಗೆ ಯೋಚನೆ ಮಾಡೋರು, ಆತ್ಮಚಿಂತನೆಯಲ್ಲಿರೋರನ್ನ ಆತ್ಮನಾಮ ಅಂತ ಹೇಳ್ತಾರೆ. ಆದರೆ ದೈವೋತ್ತಮ ಪುರುಷನಿಗೆ ಶುದ್ಧ ಭಕ್ತಿ ಸೇವೆ ಸಲ್ಲಿಸುವುದು ಅವರಿಗೆ ಆಕಾಂಕ್ಷೆ. ಎಂದರೆ ಭಗವಂತನ ದಿವ್ಯ ಗುಣಾಢ್ಯನು, ಆದ್ದರಿಂದ ಮುಕ್ತಾತ್ಮರು ಸೇರಿದಿಂದ ಪ್ರತಿಯೊಬ್ಬರೂ ಆಕರ್ಷಪಡಿಸುವುದು ಎಂದು ಹೇಳಿದರು. ಸೊ ಮುಕ್ತಿ ಪಡೆದ ಆತ್ಮಗಳನ್ನು ಕೂಡ ಭಗವಂತ ಬಂದು ಆಕರ್ಷಣೆ ಮಾಡ್ತಾರೆ ಅಂತ ಅರ್ಥ. ಅಂದರೆ ಕೃಷ್ಣ ಅಂದರೆ ಅರ್ಥನೇ ಎಲ್ಲರನ್ನೂ ಸರ್ವ ಆಕರ್ಷಣೀಯರು ಅಂತ ಅರ್ಥ, ಎಲ್ಲರನ್ನೂ ಆಕರ್ಷಣೆ ಮಾಡೋರು ಅಂತ ಅರ್ಥ. ಅದರಲ್ಲಿ ಮುಕ್ತಿ ಪಡೆದವ್ರನ್ನ ಕೂಡ ಅವ್ರನ್ನ ಆಕರ್ಷಣೆ ಮಾಡ್ತಾರೆ, ಅವ್ರನ್ನ ಕೂಡ ಕೃಷ್ಣ ಅವ್ರನ್ನೂ ಆಕರ್ಷಣೆ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಕ್ತಿ ಪಡೆದವರು ಅಂತ ಹೇಳಿದ್ರೆ ಜನ್ಮ, ಮೃತ್ಯು, ಜರ, ವ್ಯಾಧಿ ಈ 4ರಿಂದ ಬಿಡುಗಡೆಯಾಗಿ ಹೊರಗಡೆ ಬರೋರು, ಇವ್ರನ್ನೇ ಮುಕ್ತಿ ಅಂತ ಹೇಳೋದು. ಅದೇ ಮೋಕ್ಷ ಅಂತ ಹೇಳ್ತಾರಲ್ಲ, ಮೋಕ್ಷ ಅಂತ. ಅದೇ ಅದರಲ್ಲಿ 5 ವಿಧವಾದ ಮುಕ್ತಿ ಇದೆ. ಒಂದು ಭಗವಂತನ ಹತ್ರ ಹೋಗಿ ಸೇರ್ಕೊಳ್ಳೋದು ಒಂದು ಮುಕ್ತಿ. ಇನ್ನೊಂದು ಭಗವಂತನ ಲೋಕದಲ್ಲೇ ಇರ್ತೀರಿ, ಆದರೆ ಆ ಭಗವಂತನ ಲೋಕದಲ್ಲೇ ಇರ್ತೀರಿ, ಅದು ಭಗವಂತನ ನೋಡೋಕ್ಕಾಗಲ್ಲ, ಅವ್ರ ಲೋಕದಲ್ಲೇ ಇರ್ತೀರಿ. ಇನ್ನೊಂದು ಏನಂದರೆ ಭಗವಂತನ ರೂಪ ಥರ ಒಂದು ಮುಕ್ತಿ, ಭಗವಂತನ ರೂಪನ ಪಡ್ಕೊಳ್ಳೋದೊಂದು ಮುಕ್ತಿ. ಇನ್ನೊಂದು ಭಗವಂತನಿಗೆ ಏನೇನು ಐಶ್ವರ್ಯ ಇದೆಯಲ್ಲ ಅದೆಲ್ಲ ಪಡ್ಕೊಳ್ಳೋದೊಂದು ಮುಕ್ತಿ. ಈ ಥರ 5 ವಿಧವಾದ ಮುಕ್ತಿ ಇದೆ. ಸೊ ಇಲ್ಲಿ ಯಾರು ಈ ಮುಕ್ತಾತ್ಮರಿದ್ದಾರೋ ಅವ್ರನ್ನೂ ಇದು ಭಗವಂತ ಬಂದು ಆಕರ್ಷಣೆ ಮಾಡ್ತಾನೆ. ಭಗವಂತನಿಗೆ ಆತ್ಮಾರಾಮ ಅಂತ ಯಾಕೆ ಹೆಸರು ಅಂದರೆ ಮತ್ತವರಿಂದ ಭಗವಂತ ಆಕರ್ಷಣೆ ಆಗಲ್ಲ, ಆಕರ್ಷಣೆ ತನಗೆ ತಾನು ಸಂತೋಷ ಪಡ್ಕೋಬೋದು, ಬೇರೆಯವರಿದ್ದರೆ ಸಂತೋಷ ಪಡ್ಕೊಳ್ಬೋದು ಅಂತ ಇಲ್ಲ. ಉದಾಹರಣೆಗೆ ಗೋಪಿಯರು ವೃಂದಾವನದಲ್ಲಿ ಕೃಷ್ಣನ ಜೊತೆ ಮಾತಾಡ್ತಾನೆ ಇರ್ತಾರೆ, ಕಣ್ಮರಿ ಆಗ್ಬಿಡ್ತಾರೆ. ಕೃಷ್ಣ ಅಲ್ಲ, ಇವರು ಗೋಪಿಯರು. ಗೋಪಿಯರು ಕೃಷ್ಣನ ಬಗ್ಗೆ ಮಾತಾಡ್ಕೊಂಡಿರುವಾಗ ನನ್ನಿಂದಾನೇ ಕೃಷ್ಣ ಸಂತೋಷ ಪಡೋದು ಅಂತ ಒಬ್ಬೊಬ್ಬರು ಮಾತಾಡ್ಕೊಂಡಿರ್ತಾರೆ. ಇನ್ನೊಬ್ಬರು ಗೋಪಿಶ್ರೀ ನನ್ನಿಂದ ಅಂತ ಹೇಳ್ತಾರೆ, ಇನ್ನೊಬ್ಬರು ಗೋಪಿಶ್ರೀ ನನ್ನಿಂದ ಅಂತ ಹೇಳ್ತಾರೆ. ಸೊ ಇವಾಗ ನೀವು ನಿನ್ನಿಂದ ಅಂತ ಹೇಳ್ತಾರಲ್ಲ, ಅದು ಕೃಷ್ಣ ಕಣ್ಮರೆ ಆಗ್ಬಿಡ್ತಾರೆ. ಆವಾಗ ಎಲ್ಲಿ ಕೃಷ್ಣ ಅಂತ ಹುಡ್ಕೊಂಡು ಬರ್ತಾ ಇದ್ದಾರೆ. ಆವಾಗ ಕೃಷ್ಣ ಸಿಕ್ಕಲ್ಲ ಅವ್ರಿಗೆ, ಕೃಷ್ಣ ಹುಡ್ಕೋಕ್ಕಾಗಲ್ಲ. ಎಲ್ಲರೂ ಕೇಳ್ತಾರೆ, ಗಿಡನ, ಅಲ್ಲಿರೋ ಮರಗಳನ್ನ, ಮತ್ತು ಅಲ್ಲಿರೋ ಪ್ರಾಣಿಗಳನ್ನ, ಪಕ್ಷಿಗಳನ್ನ ಎಲ್ಲನೂ ಕೇಳ್ಕೊಂಡು ಬರ್ತಾರೆ, ಎಲ್ಲಿ ಕೃಷ್ಣ ನಮ್ಗೆ ಗೊತ್ತಿಲ್ಲ ಅಂತ. ಯಾಕೆ ಆ ಥರ ಮಾಡ್ತಾರೆ ಕೃಷ್ಣ ಅಂದರೆ, ನೀವಿದ್ರೇ ನನಗೆ ಸಂತೋಷ ಪಡೆಯೋದಂತ ಏನಿಲ್ಲ, ನೀವಿಲ್ಲದ್ರೆ ನನಗೆ ಸಂತೋಷ ಬರುತ್ತೆ, ನನ್ನಲ್ಲೇ ಸಂತೋಷ, ನಾನೇ ಸಂತೋಷಕ್ಕೆ ಆಧಾರನೇ, ನಾನು ರಿಸರ್ವಾಯರ್, ನಾನೇ ಎಲ್ಲದಕ್ಕೂ ಸೋರ್ಸೇ ನಾನು ಅಂತ ಹೇಳ್ತಾರೆ. ಆಧಾರನೇ ನಾನು, ಸಂತೋಷಕ್ಕೆ ಆಧಾರ ನಾನೇ, ಎಲ್ಲದಕ್ಕೂ ಆಧಾರ ನಾನೇ. ಸೊ ಇಲ್ಲಿ ಈ ಶ್ಲೋಕದಲ್ಲಿ 11 ಪದಗಳಿದೆ. ಆತ್ಮಾರಾಮ, ಮುನಯ, ನಿರ್ಗ್ರಂಥ, ಅಪಿ, ಚ, ಗುರುಕ್ರಮ, ಕುರ್ವಂತಿ, ಅಹೈತುಕಿಂ, ಭಕ್ತಿಂ, ಇತ್ತಾಂಭೂತ ಗುಣ. ಈ 11 ಪದಗಳನ್ನ ಚೈತನ್ಯ ಚರಿತಾಮೃತದಲ್ಲಿ ಮಹಾಪ್ರಭುಗಳು ವಿವರಣೆ ಕೊಟ್ಟಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ತಮ್ಮ ಪ್ರಮುಖ ಭಕ್ತರಾದ ಸನಾತನ ಗೋಸ್ವಾಮಿಗೆ ಇದ್ರ ಬಗ್ಗೆ ಹೇಳ್ತಾರೆ, ಆತ್ಮರಾಗ ಶ್ಲೋಕವನ್ನ ಬಗ್ಗೆ ಹೇಳ್ತಾರೆ.
ಇದರಲ್ಲಿ ಆ ಡಿಕ್ಷನರಿ ಒಂದಿದೆ, ಸಂಸ್ಕೃತದಲ್ಲಿ ಒಂದು ವಿಶ್ವಪ್ರಕಾಶ ಅಂತ ಒಂದು ಡಿಕ್ಷನರಿ ಇದೆ. ಅದರಲ್ಲಿ ಇದಕ್ಕೆ ಏನು ಹೇಳ್ತಾರೆ ಅಂದರೆ ಬ್ರಹ್ಮಾನ್ ಅಂತ ಹೇಳ್ತಾರೆ. ಬ್ರಹ್ಮಾನ್ ಅಂದರೆ ಪರಮಸತ್ಯ. ಭಗವಂತನಿಗೆ ಇನ್ನೊಂದು ಹೆಸರು ಬ್ರಹ್ಮಾನ್ ಅಂತ ಹೆಸರು. ಮತ್ತು ಶರೀರ, ದೇಹ, ಮನಸ್ಸು, ಮೈಂಡು, ಪ್ರಯತ್ನ ಪಡೋದು, ಅದು ಟ್ರೈ ಮಾಡೋದು. ಸಹಿಷ್ಣುತೆ ಅಂದರೆ ಸಹಿಸ್ಕೊಳ್ಳೋ ಶಕ್ತಿ, ಬುದ್ಧಿ ಮತ್ತು ವ್ಯಕ್ತಿಗತ ಚಾಳಿಗಳು. ಇದಕ್ಕೆ ಅರ್ಥಗಳು ಇದಕ್ಕೆ ಹೇಳ್ತಾ ಇದ್ದಾರೆ, ಈ ಡಿಕ್ಷನರಿ ಹೇಳ್ತಾ ಇದ್ದಾರೆ. ವಿಶ್ವಪ್ರಕಾಶ ಎಂಬ ಸಂಸ್ಕೃತ ನಿಘಂಟನ ಪ್ರಕಾರ ಆತ್ಮ ಶಬ್ದಕ್ಕೆ, ಆತ್ಮಕ್ಕೆ ಇದೆಲ್ಲ ಇಷ್ಟು ಅರ್ಥಗಳು. ಒಂದು ವರ್ಡ್ ಆತ್ಮಗೆ ಇದೆಲ್ಲ ಅರ್ಥಗಳು. ಅಂದರೆ ಒಂದು ಬ್ರಹ್ಮಾನ್ ಅಂತ ಅರ್ಥ, ದೇಹ ಅಂತ ಅರ್ಥ, ಮನಸ್ಸು, ಪ್ರಯತ್ನ, ಸಹಿಷ್ಣುತೆ, ಬುದ್ಧಿ, ವ್ಯಕ್ತಿಗತ ಚಾಳಿಗಳು. ಇದಕ್ಕೆ ಆತ್ಮಕ್ಕೆ ಅರ್ಥ ಇದೆಲ್ಲ, ಆತ್ಮಕ್ಕೆ ಅರ್ಥ ಇದೆಲ್ಲ. ಸೊ ಈ ಆತ್ಮನ ಯಾರು ಹೊತ್ಕೊಂಡಿದ್ದಾರೆ ಅಂದರೆ ಈ ದೇಹ ಈ ಆತ್ಮನ ಹೊತ್ಕೊಂಡಿದೆ. ಅದಕ್ಕೆ ಇಲ್ಲಿ ದೇಹ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಸೊಳ್ಳೆಗಳೈತಾ? ಇದಿಲ್ವಾ ನಿಮ್ಮ ಹತ್ರ? ಇದು ಸಾಂಬ್ರಾಣಿ ಆಲ್ ಔಟ್ ಇಲ್ಲ, ಇಟ್ಟಿಲ್ಲ. ಆಲ್ ಔಟ್ ಲಿಕ್ವಿಡ್ ಅನ್ಸಲ್ಲ. ಓಕೆ. ಮುನಯ ಅಂದರೆ ಚಿಂತನಾಶೀಲರು ಅಂತ ಅರ್ಥ. ಮುನಯ ಅಂದರೆ ಯಾವಾಗಲೂ ಚಿಂತನೆಯಲ್ಲಿರೋರು. ಮೌನಿಗಳು ಮತ್ತು ಗಂಭೀರರನ್ನು, ವಿರಕ್ತರನ್ನು, ನಿರಂತರ ಪ್ರಯತ್ನಶೀಲರನ್ನು, ತಿರುಕರನ್ನು, ಋಷಿಗಳು ಮತ್ತು ಸಾಧುವರನ್ನು ಸೂಚಿಸುತ್ತಾರೆ. ಮುನಯ ಅಂದರೆ ಏನು ಅಂತ ಕೇಳ್ತಾರೆ. ಮುನಿ ದೂರ್ವಾಸ ಮುನಿ, ನಾರದ ಮುನಿ ಅಂದರೆ ಏನು ಅಂದರೆ ಯಾವಾಗಲೂ ಚಿಂತಾಶೀಲರಾಗಿರ್ತಾರೆ ಅವರು. ಚಿಂತನೆ ಭಗವಂತನ ಬಗ್ಗೆ ಚಿಂತನೆ. ಆಮೇಲೆ ಗಂಭೀರ ಯಾವಾಗಲೂ ಗಂಭೀರವಾಗಿರ್ತಾರೆ. ಯಾವಾಗಲೂ ಎಲ್ಲದಕ್ಕೂ ಅವರು ಯಾವಾಗಲೂ ಕ್ರೋಧ ಇರೋಲ್ಲ, ಕೋಪ ಇರೋಲ್ಲ. ಗಂಭೀರವಾಗಿ ಆರಾಮಾಗಿ ನೋಡ್ಕೊಂಡು ಏನು ಸಮಸ್ಯೆ ಬಂದ್ರೂ ಅದನ್ನು ಪರಿಶೀಲನೆ ಮಾಡಿ ಯೋಚನೆ ಮಾಡ್ಕೊಂಡಿರ್ತಾರೆ. ಅವತ್ತು ಸಡನ್ ಆಗಿ ಅವ್ರ ಮೇಲೆ ಆ ಪ್ರತಿಚರ್ಯ ತೋರಿಸಲ್ಲ. ವಿರಕ್ತರು, ಎಲ್ಲ ಭೌತಿಕ ಆಸೆಗಳಿಂದ ವಿರಕ್ತರಾಗಿರ್ತಾರೆ ಅವರು. ಏನು ಅವ್ರಿಗೆ ಆಸೆ ಕಾಮ ಆಕಾಂಕ್ಷೆಗಳು ಯಾವುದೂ ಇರಲ್ಲ. ನಿರಂತರ ಪ್ರಯತ್ನಶೀಲರು. ಯಾವುದೇ ಕಷ್ಟ ಆದರೆ ಅದು ಪ್ರಯತ್ನ ಮಾಡ್ತಾ ಇರ್ತಾರೆ, ನಿರಂತರವಾಗಿ ಪ್ರಯತ್ನ ಮಾಡ್ತಾರೆ, ಬಿಡಲ್ಲ ಅವರು. ತಿರುಕರನ್ನು ಅಂತ ಹಾಕಿದ್ದಾರೆ. ಏನಿಲ್ಲ ತಿರುಕರನ್ನು, ಐದನೇದು ತಿರುಕರನ್ನು ಅಂದರೆ ಸಾಧು. ಇವರು ಇದು ಮೆಂಡಿಕಂಟ್ಸ್ ಅಂದರೆ ಇದು ಥರ ಈ ವೈರಾಗ್ಯ ಹೊಂದಿರ್ತಾರಲ್ಲ ಅವ್ರ ಥರ. ಸನ್ಯಾಸಿಗಳ ಥರ. ಮತ್ತು ಋಷಿಗಳು, ವರಂದ ಮಹರ್ಷಿ ಋಷಿ ಅಂತಾರಲ್ಲ, ವರಂದ ಮಹರ್ಷಿ ಋಷಿಗಳು. ಇದು ಕಾವ್ಯಗಳೆಲ್ಲ ಬರೀತಾರಲ್ಲ ಅವರು ಋಷಿಗಳು. ಕಾವ್ಯ ಬರೋದು, ಗ್ರಂಥಗಳು ಬರೆಯೋರು, ಇದೆಲ್ಲ ಋಷಿಗಳು ಅಂತ ಹೇಳ್ತಾರೆ. ಅಂದರೆ ಭಗವಂತ ಆಧ್ಯಾತ್ಮಿಕ ಜ್ಞಾನದಲ್ಲಿರೋರು ಅಂತ ಅರ್ಥ. ಸಾಧು ಪುರುಷರು ಯಾವಾಗಲೂ ಏನು ಮಾಡ್ತಾರೆ? ಭಗವಂತನ ಧ್ಯಾನದಲ್ಲಿರ್ತಾರೆ. ಭಗವಂತನ ಮೇಲೆ ಇದು ಭಕ್ತಿ ಸೇವೆಯಲ್ಲಿ ನೆಲೆಸ್ಕೊಂಡಿರ್ತಾರೆ ಅವರು. ಇದಕ್ಕೆ ಮುನಿಯ ಅಂತ ಹೆಸರು. ನಿರ್ಗ್ರಂಥ ಅಂದರೆ ಏನು ಅಂದರೆ ಈ ಕೆಳಗೆ ಕಾಣಿಸಿರುವ ವಿಚಾರಗಳನ್ನು ತಿಳಿಸುತ್ತದೆ. ನಿರ್ಗ್ರಂಥ ಅಂದರೆ ಏನು ಅಂದರೆ ಅಜ್ಞಾನದಿಂದ ಮುಕ್ತನಾದವನು ಅಂದರೆ ಜ್ಞಾನಿ ಅಂತ ಅರ್ಥ. ಅಜ್ಞಾನದಿಂದ ಮುಕ್ತಿ ಆಗಿಬಿಡ್ತಾರೆ ಅಂತ ಜ್ಞಾನಿ. ತುಂಬ ಜ್ಞಾನ ಇದೆ ಅಂತ ಅರ್ಥ. ಅಜ್ಞಾನ ಹೋಗಿ ಜ್ಞಾನಿ ಆಗಿರೋದು. ಧರ್ಮಗ್ರಂಥಗಳ ಕಟ್ಟುಕಟ್ಟಗಳೊಂದಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲದವನು. ಧರ್ಮಗ್ರಂಥಗಳ ಕಟ್ಟುಕಟ್ಟಗಳೊಂದಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲದವನು. ಈ ರೂಲ್ಸ್ ಅಂದರೆ ನಿಯಮಗಳಿದೆಯಲ್ಲ, ಆ ನಿಯಮಗಳಿಗೆ ಅಪಾರಪಟ್ಟವನು, ಅತೀತವಾದವನು. ಅಂದ್ರೆ ಯಾವುದು ನಿಯಮಗಳು ಅವನಿಗೆ ಪಾಠಿಸಲ್ಲ, ಯಾವುದು ನಿಯಮ ಪಾಠಿಸೋ ಅವಶ್ಯಕತೆ ಇರಲ್ಲ ಅವನಿಗೆ. ಈಗ ಇದು ವರ್ಷ ತಿಥಿ ಮಾಡಬೇಕು, ಆ ಸಂಸ್ಕಾರ ಮಾಡಬೇಕು, ಈ ಸಂಸ್ಕಾರ ಮಾಡಬೇಕು, ಆ ಹೋಮ ಮಾಡಬೇಕು, ಈ ಯಜ್ಞ ಮಾಡಬೇಕು, ಅಂಥದ್ದೆಲ್ಲ ಯಾವುದೂ ಇಲ್ಲ. ಅಂಥದ್ದು ಏನು ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಅಪೌರುಷೇಯ ಗ್ರಂಥಗಳಾದ ನೀತಿಶಾಸ್ತ್ರ, ವೇದಗಳಾದ ತತ್ವಶಾಸ್ತ್ರ, ಮನಃಶಾಸ್ತ್ರ, ಆಧ್ಯಾತ್ಮಶಾಸ್ತ್ರ ಮೊದಲಾದವು ಸೂಚಿಸಲಾಗಿರುವ ನೀತಿ ನಿಯಮಾವಳಿಗೆ ಹಂಗಿನಿಂದ ಮುಕ್ತನಾದವನು. ಅಂದರೆ ಭೌತಿಕ ಪ್ರಪಂಚದಲ್ಲಿರೋ ಯಾವುದೇ ನಿಯಮಗಳು ಬಂದು ಅವನಿಗೆ ಪ್ರಭಾವ ಆಗಲ್ಲ ಅಂತ ಅರ್ಥ. ಅದರಿಂದ ದೂರ ಆಗಿರೋರು ಅಂತ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಮೂರ್ಖರು ಅಂತ ಹೇಳ್ತಾ ಇದ್ದಾರೆ.
ಅದು ಮಾಡೋರು ಮೂರ್ಖರು ಅಂತ. ಬೇರೆ ಮಾತುಗಳಲ್ಲಿ ಹೇಳಿದವರು ಮೂರ್ಖರು. ನಿರಕ್ಷರಸ್ಥರು, ಬಾಲಿಸರು ಮತ್ತು ನಿಯಂತ್ರಣ ತತ್ವಗಳೊಂದಿಗೆ ಸಂಬಂಧ ಇಲ್ಲದವರು. ಸೊ ಇಲ್ಲಿ ಏನು ಹೇಳ್ತಾರೆ ಇದಂದರೆ, ಈ ಮೂರನೇದು ಬಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಲ್ಲ. ಆಧ್ಯಾತ್ಮಿಕ ಶಾಸ್ತ್ರಗಳನ್ನ ಯಾವುದೂ ಫಾಲೋ ಮಾಡಲ್ಲ ಅವರು. ಅವ್ರಿಗೆ ಎಕ್ಸಾಂಪಲ್ ಯಾರು ಅಂದರೆ ಮೂರ್ಖರು ಅಂತ ಹೇಳ್ತಾರೆ. ಮೂರ್ಖರು ಓದಿಲ್ದಿರ ಅವರು, ಅವ್ರನ್ನ ಅದಕ್ಕೆ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ, ಉದಾಹರಣೆ ಕೊಡ್ತಾ ಇದ್ದಾರೆ. ಬಂಡವಾಳಶಾಹಿ ಕ್ಯಾಪಿಟಲಿಸ್ಟ್ ಒನ್ ವಿಸ್ ಪೆನಿಲೆಸ್. ಸೊ ಇದು ದುಡ್ಡಿಲ್ಲದೆ ಇರೋನು, ಆಮೇಲೆ ಈ ಬಂಡವಾಳ ಹಾಕೋದು, ದೊಡ್ಡ ದೊಡ್ಡ ಕಾರಾಗೃಹಗಳು, ಇದು ಇಂಡಸ್ಟ್ರೀಸ್ ಓಪನ್ ಮಾಡೋದು, ಕಂಪ್ನಿ ಓಪನ್ ಮಾಡೋದು ಅಂಥವ್ರು ಅಂತ. ಸೊ ಅದೆಲ್ಲ ಇದಕ್ಕೆ ಅರ್ಥ, ಯಾಕೆ ನಿರ್ಗ್ರಂಥ ಅನ್ನೋದಕ್ಕೆ ಅರ್ಥ ಅಂತ ಹೇಳ್ತಾ ಇದ್ದಾರೆ. ನಿರ್ಗ್ರಂಥ, ನಿರ್ಗತಿಕನ ಅಂದರೆ ಏನು ಇಲ್ದಿರೋದು. ನಿರ್ಗ್ರಂಥ ಇನ್ನು ನೋಡೋಣ. ಸಕಲ ಬಂಧನಗಳಿಗೆ ಮುಕ್ತರಾದವನು ಅಂತ ಅರ್ಥ. ಸಕಲ ಬಂಧನಗಳಿಂದ, ಎಲ್ಲ ಬಂಧನಗಳಿಂದ ಮುಕ್ತರಾದವನ್ನ ನಿರ್ಗ್ರಂಥ ಅಂತ ಹೇಳ್ತಾರೆ. ಇನ್ನೊಂದು ನೆಕ್ಸ್ಟು ನಿರ್ಗ್ರಂಥ ಆದಮೇಲೆ ಶಬ್ದಕೋಶ ಡಿಕ್ಷನರಿ ಏನು ಹೇಳ್ತಾರೆ ಅಂತ ಹೇಳ್ತಾರೆ. ಶಬ್ದಕೋಶ ಡಿಕ್ಷನರಿಯಲ್ಲಿ ಏನು ಹೇಳ್ತಾರೆ ಅಂದರೆ, ಖಚಿತ, ಗಣನ, ನಿರ್ಮಾಣ, ನಿಷೇಧ ಈ ಅರ್ಥಗಳಲ್ಲಿ ಬಳಸಲಾಗುವುದು ಮತ್ತು ಗ್ರಂಥ ಪದವನ್ನು ಸಂಪತ್ತು, ಸಿದ್ಧಾಂತ, ಶಬ್ದ ಭಂಡಾರ ಇತ್ಯಾದಿ ಅರ್ಥಗಳಲ್ಲಿ ಬಳಸಲಾಗುವುದು. Certainty, counting, building, and forbiddance, and the word grantha is used in the sense of wealth, thesis, vocabulary, etc. ಸೊ ಗ್ರಂಥ ಅಂದರೆ ಏನು ಅಂತ ಹೇಳ್ತಾ ಇದ್ದಾರೆ. ಗ್ರಂಥ ಅಂದರೆ ಖಚಿತವಾಗಿ ಹೇಳೋದು, ಗಣಿತ ಮಾಡೋದು, ಮತ್ತು ದೊಡ್ಡ ದೊಡ್ಡ ಕಟ್ಟಡಗಳು ಕಟ್ತಾ ಇರೋದು, ಮತ್ತು ಇದನ್ನು ನಿಷೇಧ ಮಾಡೋದು, ಇದನ್ನೆಲ್ಲ ಗ್ರಂಥ ಅಂತ ಹೇಳ್ತಾರೆ. ಇದು ಯಾವುದರಲ್ಲಿ ಯಾವ ಥರವಾದ ಒಂದು ಕೋಣಿನಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಸಂಪತ್ತು ಮತ್ತು ಗ್ರಂಥಗಳು ಬರೆಯೋದು, ಥೀಸಿಸ್ ಬರೆಯೋದು, ಅದರ ಅರ್ಥ ಬರೆಯೋದು, ಮತ್ತು ಪದಗಳ ಜ್ಞಾನ ಇರೋರು, ಅದನ್ನು ಗ್ರಂಥ ಅಂತ ಹೇಳ್ತಾರೆ. ಸೊ ಉರುಕ್ರಮ ಅಂದರೆ ಏನು ಅಂತ ನೋಡ್ತಾರೆ. ಉರುಕ್ರಮ ಅಂತ ಅಂದರೆ ದ ಒನ್ ಹೂಸ್ ಆ್ಯಕ್ಟಿವಿಟೀಸ್ ಆರ್ ಗ್ಲೋರಿಯಸ್. ಸೊ ಉರುಕ್ರಮ ಅಂದರೆ ದೊಡ್ಡ ದೊಡ್ಡ ಸಾಧನೆಗಳು ಮಾಡೋರು. ಈಗ ಗೋವರ್ಧನ ಬೆಟ್ಟ ಹತ್ತೋದು, ಆಮೇಲೆ ಕೂರ್ಮ ಅವತಾರ ತಗೊಳ್ಳೋದು, ಇಂಥ ದೊಡ್ಡ ದೊಡ್ಡ ವಿಷಯ, ಇದು ಲೀಲೆಗಳು ಮಾಡ್ತಾರಲ್ಲ, ಅವ್ರನ್ನ ಉರುಕ್ರಮ ಅಂತ ಹೇಳ್ತಾರೆ. ಎಂದರೆ ವೈಭವಿತ ಚಟುವಟಿಕೆಗಳಿಂದ ಕೂಡಿದವನು ಎಂತರ್ಥ. ಕ್ರಮ ಎಂದರೆ ಹೆಜ್ಜೆ. ವಿಶೇಷವಾಗಿ ಉರುಕ್ರಮ ಪದವು ಅಳತೆಗೆ ನಿಲುಕದ ತನ್ನ ಪಾದಗಳಿಂದ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿದ ಶ್ರೀಕೃಷ್ಣನ ವಾಮನ ಅವತಾರವನ್ನು ಸೂಚಿಸುತ್ತದೆ. ವಾಮನ ಅವತಾರ ಮೇಲೆ ಒಂದು ಕಾಲದಲ್ಲಿ ಆಧ್ಯಾತ್ಮಿಕ ಲೋಕವನ್ನು ತಗೊಂಡ್ಬಿಟ್ರು, ಕೆಳಗಡೆ ಇನ್ನೊಂದು ಭೌತಿಕ ಪ್ರಪಂಚ ತಗೊಂಡ್ಬಿಟ್ರು. ಇನ್ನು ಒಂದೇ ಹೆಜ್ಜೆ ಇದ್ದಿದ್ದು ಇವನಿಗೆ, ಯಾರಿಗೆ, ಬಲಿಚಕ್ರವರ್ತಿಗೆ. ಎಲ್ಲ ಇಡೀ ಬ್ರಹ್ಮಾಂಡವನ್ನೇ 2 ಅಡಿನಲ್ಲಿ ಅವರು ತಗೊಂಡ್ಬಿಟ್ರು. ಅಂಥ ಕಾರ್ಯಗಳನ್ನ ಮಾಡೋರನ್ನ ಉರುಕ್ರಮ ಅಂತ ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾರ ಕೈಲಿ ಗಣಿತ ಮಾಡೋಕ್ಕಾಗಲ್ಲ, ಲೆಕ್ಕ ಹಾಕೋಕ್ಕಾಗಲ್ಲ, ಅಂಥ ಸಾಧನೆಗಳನ್ನ ಮಾಡೋರನ್ನ ಉರುಕ್ರಮ ಅಂತ ಹೇಳೋದು ಅಂತ ಹೇಳ್ತಾ ಇದ್ದಾರೆ. ಸೊ ಬಹಿರಂಗ ಶಕ್ತಿಯಿಂದ ಐಹಿಕ ಪ್ರಪಂಚವನ್ನು ಸೃಷ್ಟಿಸಿದ್ದಾನೆ ಅವನ ತನ್ನ ಸರ್ವವ್ಯಾಪಿ ಲಕ್ಷಣ. ಸಂಸ್ಕೃತ ಧಾತರೂಪಾನುಸಾರ ಕುರ್ವಂತಿ ಪ್ರಯೋಗವು ಬೇರೊಬ್ಬರ ಸಲುವಾಗಿ ಕೆಲಸ ಮಾಡುವುದನ್ನು ಸೂಚಿಸುತ್ತದೆ. ಆದ್ದರಿಂದ ಆತ್ಮರಾಮರು ಸ್ವಾರ್ಥಕ್ಕಾಗಿ ಅಲ್ಲ, ಭಗವಂತನಾದ ಉರುಕ್ರಮನ ಸಂತೋಷಕ್ಕಾಗಿ ಭಕ್ತಿ ಸಲ್ಲಿಸಿದರು. ಕುರ್ವಂತಿ ಅಂದರೆ ಏನು ಅಂತ ಹೇಳ್ತಾ ಇದ್ದಾರೆ. ಕುರ್ವಂತಿ ಇಲ್ಲಿ ನಾವು ನೋಡ್ತಾ ಇರೋದು, ಈ ಶ್ಲೋಕ ಓದ್ರಲ್ಲ, ಅದು ಒಂದೊಂದಕ್ಕೆ ಮೀನಿಂಗ್ ನಾವು ನೋಡ್ತಾ ಇರೋದು. ಕುರ್ವಂತಿ ಅಂದರೆ ಪ್ರಯೋಗವು ಬೇರೊಬ್ಬರ ಸಲುವಾಗಿ ಕೆಲಸ ಮಾಡುವುದನ್ನು ಸೂಚಿಸುತ್ತದೆ. ಆದ್ದರಿಂದ ಆತ್ಮರಾಮರು ಸ್ವಾರ್ಥಕ್ಕಾಗಿ ಅಲ್ಲ, ಭಗವಂತನಾದ ಉರುಕ್ರಮನ ಸಂತೋಷಕ್ಕಾಗಿ ಭಕ್ತಿ ಸಲ್ಲಿಸಿದರು. ಕುರ್ವಂತಿ ಅಂದರೆ ಭಗವಂತನ ಸಂತೋಷಕ್ಕಾಗಿ ಮಾಡೋದು, ಬೇರೆಯವ್ರ ಸಂತೋಷ ಮಾಡಲ್ಲ, ಭಗವಂತನ ಸಂತೋಷಕ್ಕೋಸ್ಕರ ಮಾಡ್ತಾ ಇರೋದು. ಹೇತು ಎಂದರೆ ಕಾರಣ ಅಂತ ಅರ್ಥ. ನೆಕ್ಸ್ಟ್ ಹೇತು, ಯಾರೊಬ್ಬರ ಇಂದ್ರಿಯ ತೃಪ್ತಿಗೆ ಅನೇಕ ಕಾರಣಗಳಿವೆ. ಅವುಗಳನ್ನು ಮುಖ್ಯವಾಗಿ ಐಹಿಕ ಸುಖ, ಯೋಗಶಕ್ತಿ ಮತ್ತು ಮೋಕ್ಷ ಎಂದು ವರ್ಗೀಕರಿಸಬಹುದು. ಇವುಗಳನ್ನು ಸಾಮಾನ್ಯವಾಗಿ ಪ್ರಗತಿಶೀಲ ವ್ಯಕ್ತಿಗಳನ್ನು ಬಯಸುತ್ತಾರೆ. ಐಹಿಕ ಸುಖಗಳ ಮಟ್ಟಿಗೆ ಹೇಳುವುದಾದರೆ ಅವು ಅಸಂಖ್ಯಾತ ಮತ್ತು ಐಹಿಕವಾದಿಗಳ ಅವುಗಳನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಕಾತರಾಗಿರ್ತಾರೆ. ಏಕೆಂದರೆ ಅವರು ಮಾಯಾಶಕ್ತಿಯಿಂದ ಅವರು ತರುವ ಐಹಿಕ ಸುಖಗಳು ಪಟ್ಟಗೆ ಕೊನೆ ಎಂಬುದಿಲ್ಲ, ಅಥವಾ ಐಹಿಕ ಪ್ರಪಂಚದಲ್ಲಿ ಯಾರೊಬ್ಬರಿಂದಲೂ ಅವನ್ನು ಅನುಭವಿಸಿದರೂ ಸಾಧ್ಯವಿಲ್ಲ. ಯೋಗಶಕ್ತಿ ಬಗ್ಗೆ ಹೇಳುವುದಾದರೆ
ಅವು ಒಟ್ಟಿಗೆ 8 ಎಂದರೆ ಅತ್ಯಂತ ಸೂಕ್ಷ್ಮ ರೂಪವಾಗುವುದು, ಭಾರಾರಹಿತವಾಗುವುದು, ಇಚ್ಛಾನುಸಾರ ಎಲ್ಲವನ್ನು ಪಡೆಯುವುದು. ಸೊ ಭಗವಂತನ ಹೇತು ಅಂದರೆ ಏನು ಅಂದರೆ ಏನೋ ಒಂದು ಕಾರಣ ಇರಬೇಕು ಅಂತಂದರೆ ಇಂದ್ರಿಯ ತೃಪ್ತಿಗೆ ಅನೇಕ ಕಾರಣಗಳಿದೆ. ಅವುಗಳು ಮುಖ್ಯವಾಗಿ ಐಹಿಕ, ಸುಖ, ಯೋಗ, ಶಕ್ತಿ. ಇಂದ್ರಿಯ ತೃಪ್ತಿಗಳೆಲ್ಲ ಬಿಟ್ಟಿರೋರವನು ಉತ್ತಮವಾದ ಯೋಗಿ ಅಂತ ಹೇಳ್ತಾರೆ. ಯೋಗಿಗಳು ಏನು ಮಾಡ್ತಾರೆ ಅಂದರೆ 5-8 ಸಿದ್ಧಿಗಳಿರ್ತವೆ ಅವ್ರಿಗೆ. ಸಣ್ಣಕ್ಕಾಗೋದು, ದಪ್ಪಕ್ಕಾಗೋದು, ಭಾರ ಇಲ್ದಿರ ಆಗೋದು, ಬೇರೆ ಮನುಷ್ಯರನ್ನ ಅವ್ರನ್ನ ವಸಿಸ್ಕೊಳ್ಳೋದು, ಹಂಗೆ ಅವ್ರು ವಶ ಮಾಡ್ಕೊಳ್ಳೋದು, ಹಿಪ್ನಾಟಿಸಮ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಆಮೇಲೆ ಎಲ್ಲೋ ದೂರದ ಇರೋ ವಸ್ತುಗಳನ್ನ ಧ್ಯಾನದಿಂದ ಮೂಲಕವಾಗಿ ಇಲ್ಲಿ ತಗೊಂಡು ಕೈಯಲ್ಲಿ ತೋರಿಸೋದು, ಹಂಗೆ ಈ ಮ್ಯಾಜಿಕ್ ಮಾಡೋದು. ಈ ವಿಭೂತಿ ಇದು ಏನದು ಅಲ್ಲ, ಆಶ್ರಮದಲ್ಲೇ ಇವಾಗ ಏನೋ ಗೋಪಿಚಂದನ ಇರುತ್ತೆ, ಇಲ್ಲ ವಿಭೂತಿ ಏನೋ ಇರುತ್ತೆ, ಅದನ್ನ ಧ್ಯಾನ ಮಾಡ್ಕೊಂಡು ಹಂಗೆ ಕೈಯಲ್ಲಿ ತೋರಿಸ್ತಾರೆ. ಇಲ್ಲಿದೆ ನೋಡಿ ಅಂತ. ಇವಾಗ ನನ್ನ ಕೈಯಲ್ಲಿ ಏನಿಲ್ಲ ಅಂತ ನೋಡಿಸ್ಬಿಟ್ಟು ಆಮೇಲೆ ನೋಡಿ ಹಿಂಗೆ ಕೈ ಮುಚ್ಕೊಂಡು ನೋಡಿ ವಿಭೂತಿ ಬಂತು ಅಂತ ಹೇಳ್ತಾರೆ. ಇವರೆಲ್ಲ ಯೋಗಿಗಳು, ಇವರು ಸಿದ್ಧಿಗಳು. ಈ 8 ತರವಾದ ಸಿದ್ಧಿಗಳು, ಲಘುಮ ಅಂಥದ್ದೆಲ್ಲ ಸಿದ್ಧಿ ಇರುತ್ತೆ, ಅದನ್ನೆಲ್ಲ ಪಡ್ಕೊತಾರೆ ಅವರು. ಅದು ಸಿದ್ಧಿಗಳು, ಭಗವಂತನ ಮಹಿಮೆ ಅಂದರೆ ಅದೊಂದು ಸಾಧನೆ. ಈ ಸಾಯಿಬಾಬಾ ಮಾಡ್ತಾ ಇದ್ನಲ್ಲ ಅಂತ ಸಾಧನೆ. ಅದೆಲ್ಲ ಏನಕ್ಕಂದ್ರೆ ಹೆಸರಿಗೋಸ್ಕರ ಮಾಡೋದು, ದುಡ್ಡು ಸಂಪಾದಕ್ಕೆ, ಹೆಸರಿಗೋಸ್ಕರ, ಪ್ರೀತಿ, ಇದು ಪ್ರಗತಿ, ಪೂಜಾ, ಪ್ರತಿಷ್ಠೆ, ಫೇಮಸ್ ಆಗಕ್ಕೆ. ಅದು ಇವಾಗ ಅದರಿಂದ ದುಡ್ಡುಗಳು ಬೇಕಾದಷ್ಟು ದುಡ್ಡು ಕೊಡ್ತಾರಲ್ಲ, ಅದು ಯಾರ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಅದು ಮಾಡ್ಬೋದು, ಅದಕ್ಕೆ ಸರಿಯಾಗಿ ಒಂದು ಸಾಧನೆ ಮಾಡಬೇಕು. ಅದು ಭಗವಂತನಿಗೋಸ್ಕರ ಮಾಡೋದಲ್ಲ, ಅದು ತನಗೆ ಹೆಸರು ಬರಬೇಕು ಅಂತ. ತನಗೆ ಹೆಸರು ಬರಬೇಕು, ತಾನು ಇದೆಲ್ಲ ಈ ಶಕ್ತಿಗಳೆಲ್ಲ ನನ್ನ ಹತ್ರ ಇದೆ ಅಂತ ತೋರಿಸ್ಕೊಳ್ಳೋಕೆ ಮಾಡೋದು. ವೈಟ್ ಫೀಲ್ಡ್ ಅದೆಲ್ಲ ಏನಂದರೆ ಹೆಸರು, ಪೂಜಾ ಪ್ರತಿಷ್ಠಾಗೋಸ್ಕರ ಮಾಡೋದು, ಭಗವಂತನಿಗೋಸ್ಕರ ಮಾಡೋದು ಅಲ್ಲವೇ ಅಲ್ಲ. ಭಗವಂತ ಕೇಳೋದು ಏನಂದರೆ ಶುದ್ಧ ಪ್ರೇಮ ಭಕ್ತಿ. ಇದು ಒಂದೇ ಭಗವಂತ ಇದನ್ನು ನೋಡೋದು, ಬೇರೆ ಯಾವುದೇ ಇದನ್ನು ನೋಡೋದು. ಅಂದರೆ ನಾನು ಭಗವಂತ ಅಂತ ಹೇಳ್ಕೊಳ್ಳೋದಲ್ಲಿ ಅವ್ರು ಹಂಗೆ ಹೇಳ್ಕೊತಾ ಇದ್ದೆ, ನಾನೇ ಭಗವಂತನ ಅವತಾರ. ಆದರೆ ನೀನು ಯಾಕೆ ದೇಹ ಬಿಟ್ಟು ಸತ್ತೋಗ್ಬೇಕು? ನೀನು ಸತ್ತೋಗ್ಬಾರ್ದಲ್ಲ. ನೀನು ದೇಹ ಬಿಡೋಕ್ಕೆ ನಿನಗೆ ದೇಹ ಏನಕ್ಕೆ ಬಿಟ್ಟೆ? ನೀನು ದೇಹನೇ ಬಿಡಬಾರ್ದು. ಭಗವಂತನಿಗೆ ಇದಿಲ್ಲ, ಮೃತ್ಯು ಇಲ್ಲ, ಜನ್ಮ ಮೃತ್ಯು ಜರವ್ಯಾಧಿ 4 ಇಲ್ಲ. ನಿನಗೆ ಕಾಯಿಲೆ ಬಂದಿದೆ, ಹಾಂ. ಸೊ ಅದನ್ನು ಹೇಳ್ತಾರೆ. ಆದ್ದರಿಂದ ಭಗವಂತನ ಪರಿಶುದ್ಧ ಸೇವೆ ಎಂದರೆ ಮೇಲೆ ಸೂಚಿಸಿದ ವ್ಯಕ್ತಿಗಳು ಲಾಭಗಳ ಆಕಾಂಕ್ಷೆ ಇಲ್ಲದೆ ಸಲ್ಲಿಸುವ ಸೇವೆ ಅಂತ ಹೇಳ್ತಾರೆ. ಭಗವಂತನಿಗೆ ನೀನು ಸೇವೆ ಮಾಡ್ತಾ ಇದ್ದೆ ಅಂದರೆ ನೀನು ಯಾವ ಲಾಭನೂ ಎದುರು ನೋಡಬಾರ್ದು. ಅಲ್ಲಿ ಇದು ಸ್ವಕಾರ್ಯಕ್ಕಾಗಿ ನಾವು ಯಾವುದು ನೋಡಬಾರ್ದು, ಸ್ವಾರ್ಥಕ್ಕೋಸ್ಕರ ಯಾವುದು ಮಾಡಬಾರ್ದು. ಸ್ವಾರ್ಥ ಇಲ್ಲದೆ ಅಸ್ವಾರ್ಥಕ್ಕಾಗಿ ಮಾಡೋದೇ ಭಗವಂತನ ಸೇವೆ. ನನಗೋಸ್ಕರ ಮಾಡ್ಕೊಳ್ಳೋದು ಸೇವೆ ಅಲ್ಲ ಅದು ಅಂತ ಹೇಳ್ತಾರೆ. ಅದು ಸೇವೆಯಾಗಿರಬೇಕು. ಸೇವೆ ಅಂದರೆ ಯಾವುದು ಎದುರು ನೋಡ್ಬಾರ್ದು, ಏನು ಪ್ರತಿಫಲ ಎದುರು ನೋಡಬಾರ್ದು ಮಾಡೋದು. ಹಾಗೂ ಶಕ್ತಿಪೂರ್ಣ ದೈವೋತ್ತಮ ಪುರುಷನಾದ ಶ್ರೀಕೃಷ್ಣ ಎಲ್ಲ ಬಗೆಯ ವೈಯಕ್ತಿಕ ಲಾಭಗಳ ಆಕಾಂಕ್ಷೆಯಿಂದ ಮುಕ್ತರಾದ ಇಂತಹ ಪರಿಶುದ್ಧ ಭಕ್ತಿಯಿಂದ ಸಂಪೂರ್ಣ ತೃಪ್ತನಾಗಬಹುದು. ಆ ಥರ ಯಾರೊಬ್ಬರು ಭಕ್ತಿ ಮಾಡ್ತಾರೋ ಅವ್ರು ನೋಡಿದ್ರೆ ಭಗವಂತ ತೃಪ್ತಿ ಆಗ್ತದಂತೆ. ಎಲ್ಲ ಯಾರು ಫಲ ನೋಡಿದಿರಾ, ಇದು ಏನು ಸ್ವಕಾರ್ಯಕ್ಕಾಗಿ ಮಾಡ್ತಾರಲ್ಲ, ಅದು ಅವ್ರನ್ನ ನೋಡಿದ್ರೆ ಭಗವಂತನಿಗೆ ಇಷ್ಟ ಆಗಲ್ಲ. ತನಗೋಸ್ಕರ ಏನು ಮಾಡ್ತಾರೋ, ಭಗವಂತನಿಗೋಸ್ಕರ ಏನು ಮಾಡ್ತಾರೋ ಅವ್ರಿಗೋಸ್ಕರ ಜೀವನ ತ್ಯಾಗ ಮಾಡಿ ಅವ್ರು ಸಂತೃಪ್ತಿ ಆಗ್ತಾರೆ, ಸಂತೋಷ ಆಗ್ತಾರೆ. ಅವ್ರು ನೋಡಿದ್ರೆ ಸಂತೋಷ ಆಗ್ತಾರೆ ಭಗವಂತನಿಗೆ. ಸೊ ಭಗವಂತನ ಪರಿಶುದ್ಧ ಭಕ್ತಿ ಸೇವೆಯೇ ವಿವಿಧ ಹಂತಗಳಲ್ಲಿ ಬೆಳೆಯುತ್ತದೆ. ಪರಿಶುದ್ಧ ಸೇವೆ ಮುಖ್ಯವಾಗಿ ಇಲ್ಲಿ ಹೇಳ್ತಾ ಇರೋದು ಪರಿಶುದ್ಧ ಭಕ್ತಿ ಸೇವೆ, ಶುದ್ಧವಾದ ಭಕ್ತಿ ಸೇವೆನ ಎದುರು ನೋಡ್ತಾರೆ. ಪ್ರಭುಪಾದರು ಏನು ಮಾಡಿದ್ರು, ಅವ್ರಿಗೋಸ್ಕರ ಏನು ಮಾಡ್ಕೊಂಡಿಲ್ಲ. ಅವರು ಭಗವಂತನ ನಾಮ, ಭಗವಂತನ ಲೀಲೆ, ಅವರ ಗುಣ, ಅವರ ಶಕ್ತಿಗಳು ಎಲ್ಲ ಕಡೆ ಅವರು ಹರಡಕ್ಕೆ ಹೋದರು. ಎಲ್ಲ ಕಡೆ ಅವರು ಪ್ರಚಾರ ಮಾಡಿಕೊಂಡು ಪ್ರಪಂಚದಲ್ಲಿರೋರೆಲ್ಲರೂ ಭಕ್ತರು ಮಾಡಿ ಅವ್ರು ಅಂದ್ಕೊಂಡಿದ್ರೆ ಕೂತ್ಕೊಂಡು ಎ ಸಿ ರೂಮಲ್ಲೇ ಕೂತ್ಕೊಂಡು ಆರಾಮಾಗಿ ಸಾಧನೆ ಮಾಡಿರ್ಬೋದು, ನನಗೆ ಯಾಕಪ್ಪ ಇದೆಲ್ಲ ಅಂದ್ಕೊಂಡು. ಆದರೆ ಅವ್ರು ಆ ಥರ ಮಾಡಲಿಲ್ಲ. ಹೇಗಾದರೂ ಈ ಭಗವಂತನ ಒಂದು ಗುಣಗಾನ ಮಾಡಬೇಕು, ಅವ್ರ ಶಕ್ತಿ ಬಗ್ಗೆ, ಅವ್ರ ನಾಮದ ಬಗ್ಗೆ, ಅವ್ರ ಲೀಲೆಗಳ ಬಗ್ಗೆ ಎಲ್ರಿಗೂ ಹೇಳಬೇಕು, ಎಲ್ರಿಗೂ ತಿಳಿಸ್ಕೊಳ್ಬೇಕು, ಎಲ್ರೂ ಭಕ್ತರು ಮಾಡಬೇಕು ಅಂತ ಒಂದು ಉದ್ದೇಶದಲ್ಲಿ ಏನು ಮಾಡಿದ್ರು, ಈ ಒಂದು ಕೃಷ್ಣ ಭಕ್ತಿ ಸಂಘನ ಅವರು ಸ್ಥಾಪನೆ ಮಾಡಿದ್ರು. ಅದೇ ಥರ ಭಗವಂತನ ಸಂತೃಪ್ತಿ ಮಾಡೋದಕ್ಕೆ ಇಡೀ ಪ್ರಪಂಚನೇ ಅವರು ಕೃಷ್ಣ ಲೋಕ ಮಾಡಿಬಿಟ್ರು, ವೈಕುಂಠ ಮಾಡಿಬಿಟ್ರು. ಸೊ ನಿಷ್ಠೆಯ ಭಕ್ತನ ಅನುರಾಗವು ಭಗವಂತನ ದಿವ್ಯ ಪ್ರೇಮದ ಹಂತದವರೆಗೆ ಬೆಳೆಯುತ್ತದೆ. ಕ್ರಿಯಾಶೀಲ ಸೇವಕನ ಅನುರಾಗವು ಅವಲಂಬನದ
ಹಂತದವರೆಗೆ ಬೆಳೆಯುತ್ತದೆ ಮತ್ತು ಸಖ್ಯಭಾವದ ಹಾಗೂ ಸೊ ಭಗವಂತ ಏನು ಮಾಡ್ತಾರೆ, ಎಲ್ಲ ಭಕ್ತರನ್ನು ಕೆಲವ್ರನ್ನ ಸಖ್ಯರಾಗಿ ನೋಡ್ತಾರೆ, ಅಂದರೆ ಸಾಕ್ಯರ ಸ್ನೇಹಿತರಾಗಿ ನೋಡ್ತಾರೆ, ಕೆಲವ್ರನ್ನ ದಾಸ್ಯರಾಗಿ ನೋಡ್ತಾರೆ. ಭಕ್ತರು ಭಗವಂತನ ಯಾವ ಥರ ಆಕರ್ಷಣೆ ಮಾಡ್ತಾರೆ ಅಂದರೆ ಕೆಲವ್ರನ್ನ ಸ್ನೇಹಿತರಾಗಿ ನೋಡ್ತಾರೆ. ಇವಾಗ ಸುಧಾಮ ಸ್ನೇಹಿತನ, ಆಮೇಲೆ ಇವರು ಅರ್ಜುನ ಸ್ನೇಹಿತ, ಮತ್ತು ಮಧುಮಂಗಲ ಸ್ನೇಹಿತ, ಯಶೋದ ಮಾತನ ತಾಯಿ ವಾತ್ಸಲ್ಯ ರಸದಿಂದ ನೋಡಿದ್ರು. ಗೋಪಿ ಶ್ರೀಗಳನ್ನ ರಾಧಾರಾಣಿನ ಪ್ರೇಮದಿಂದ ನೋಡಿದ್ರು, ಮಧುರ ಪ್ರೇಮದಿಂದ ನೋಡಿದ್ರು. ಮಧುರ ಪ್ರೇಮ ಅಂದರೆ ಲವರ್ ಥರ ನೋಡಿದ್ರು, ಪ್ರೇಮಿಕರುಗಳ ಥರ ನೋಡಿದ್ರು. ಸೊ ಅವರವರ ಭಕ್ತಿ ಸೇವೆಗಳಿಗೆ ಅನುಗುಣವಾಗಿ ಯಾವ ಥರ ಅವರು ಭಕ್ತಿ ಸೇವೆ ಮಾಡ್ತಾರೋ ಅದಕ್ಕೆ ತಕ್ಕಂತೆ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಅನುಗ್ರಹ, ಕರುಣೆ, ಪ್ರೀತಿ, ವಾತ್ಸಲ್ಯ ಭಗವಂತನ ತೋರಿಸ್ತಾರೆ. ಹರಿಭಕ್ತ ಸುಧೋದಯದ ಪ್ರಕಾರ ಇತ್ವಂಭೂತ ಪದದ ಅರ್ಥವೆಂದರೆ ಸಂಪೂರ್ಣ ಆನಂದ. ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರದಲ್ಲಿ ಸಿಗುವ ದಿವ್ಯಾನಂದವನ್ನು ಗೋಪದಾದ ಹಳ್ಳದಲ್ಲಿ ನಿಂತ ಸ್ವಲ್ಪ ನೀರಿಗೆ ಹೋಲಿಸಬಹುದು. ಅಂದರೆ ಈಗ ಭಗವಂತನ ಹತ್ರ ಒಂದಾಗ್ತೀರಿ ಅಂತ ಈ ಮಾಯಾವಾದಿಗಳು ಅದ್ರ ಬಗ್ಗೆ ಸಾಧನೆ ಮಾಡ್ತಾ ಇರ್ತಾರೆ. ಭಗವಂತ ಹತ್ರ ಒಂದಾಗಬೇಕು ಅಂತ. ಆ ಒಂದಾಗ್ಬಿಟ್ಟು ಏನಾಗ್ತಾರೆ ಅಂದರೆ ಅದು ಹಂಗೆ ಅಲ್ಲೇ ಸ್ಥಿರವಾಗಿ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಕೆಲವು ದೀರ್ಘಕಾಲ ಆದಮೇಲೆ ಮತ್ತೆ ಬಂದು ಭೂಲೋಕಕ್ಕೆ ಬಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಹಾಸ್ಪಿಟಲ್ಸ್ ಕಟ್ಟೋದು, ಸ್ಕೂಲ್ಸ್ಗಳು ಕಟ್ಟೋದು, ಕಾಲೇಜುಗಳು ಕಟ್ಟೋದು, ಫ್ರೀಯಾಗಿ ಮದುವೆ ಮಾಡ್ಕೊಳ್ಳೋದು, ಈ ಥರ ಮತ್ತೆ ವಾಪಸ್ ಬಂದ್ಬಿಡ್ತಾರೆ. ಅವರು ಭಗವಂತನ ಹತ್ರ ಇರೋಕ್ಕಾಗಲ್ಲ. ಅವರು ಒಂದಾಗಬೇಕು ಅನ್ನೋ ವ್ಯಕ್ತಿಗಳು ಅವ್ಯಕ್ತಿ ಅಂತ ಹೇಳ್ತಾರೆ. ಅವ್ರಿಗೆ ವ್ಯಕ್ತಿಗತವಾಗಿ ಭಗವಂತನ ಸೇವೆ ಮಾಡಲ್ಲ ಅವರು. ನಾನು ಭಗವಂತ ಒಂದೇ ಅಂತ ಮಾಯಾವಾದಿಗಳು, ಅದಕ್ಕೆ ಅವ್ರು ಒಂದಾಗೋದು. ಅಂಥ ಸಾಕ್ಷಾತ್ಕಾರ ಬಂದು ಸಂಪೂರ್ಣವಾದ ಸಾಕ್ಷಾತ್ಕಾರ ಅಲ್ಲ ಅಂತ ಭಗವಂತ ಹೇಳ್ತಾರೆ. ಚೈತನ್ಯ ಮಹಾಪ್ರಭು ಅದಕ್ಕೆ ವಿರುದ್ಧವಾಗಿ ಆ ಥರ ನಡ್ಕೊಂಡವ್ರು ನೋಡಿದ್ರೆ ಚೈತನ್ಯ ಮಹಾಪ್ರಭು ತುಂಬ ಕೋಪ ಜಾಸ್ತಿ. ಅವ್ರನ್ನ ತುಂಬ ಬೈದು ಕಳಿಸ್ಬಿಡ್ತಾ ಇದ್ರು ಚೈತನ್ಯ ಮಹಾಪ್ರಭು. ಅದಕ್ಕೆ ಇಲ್ಲಿ ಶ್ರೀಕೃಷ್ಣನ ವ್ಯಕ್ತಿಗತ ರೂಪವು ಎಷ್ಟು ಆಕರ್ಷಣೀಯ ಬಂದರೆ ಅದು ಅದರಲ್ಲಿರೋ ಆನಂದ ಎಂಥದ್ದು ಅಂತ ಹೇಳಿದ್ರೆ, ಯಾವುದರಲ್ಲಿ ಭಗವಂತನ ಒಂದಾಗ್ತಾರಲ್ಲ ಅದ್ರ ಆನಂದ ಏನಕ್ಕೆ ಇಲ್ಲಿ ಓಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹಸುದು ಇದಿದೆಯಲ್ಲ ಕರು, ಆ ಕರು ಕಾಲಿದೆಯಲ್ಲ, ಕರು ಕಾಲು ಎಷ್ಟಿರುತ್ತೆ, ಅದ್ರ ಕೆಳಗಡೆ ಸ್ವಲ್ಪ ನೀರು ನಿಂತಿರುತ್ತೆ. ಆ ನೀರನ್ನ ಎಷ್ಟೊತ್ತು ನಾವು ದಾಟೋದು, ಸುಮ್ಮನೆ ಹಂಗೆ ದಾಟ್ಬಿಡ್ಬೋದು. ಅಷ್ಟು ಸುಖ ಸಂತೋಷ ನಿಮ್ಗೆ ಸಿಗುತ್ತೆ ಯಾವುದರಲ್ಲಿ, ಭಗವಂತನ ಹತ್ರ ಒಂದಾದರೆ ಅಂತ. ಆದರೆ ಭಗವಂತನಿಗೆ ಸತತವಾಗಿ ಸೇವೆ ಮಾಡಿದ್ರೆ, ಪ್ರೇಮೆಯಿಂದ ಭಕ್ತಿಯಿಂದ ಸಲ್ಲಿಸಿದ್ರೆ, ಭಗವಂತನಿಗೆ ಇರೋ ಅದರಲ್ಲಿ ಪಡೆಯೋ ಸಂತೋಷ ಬಂದು ಸಮುದ್ರಕ್ಕಷ್ಟು ಇರುತ್ತೆ ಅಂತ ಹೇಳ್ತಾರೆ. ಸಮುದ್ರದಷ್ಟು ಗಣಿತ ಮಾಡೋಕ್ಕಾಗಲ್ಲ, ಅದನ್ನು ಕೌಂಟ್ ಮಾಡೋಕ್ಕಾಗಲ್ಲ, ಎಣಿಸೋಕ್ಕಾಗಲ್ಲ, ಅಷ್ಟು ಸಂತೋಷ ಸಿಗುತ್ತೆ. ಪ್ರೇಮ ಭಕ್ತಿಗೂ ಭಗವಂತನಿಗೆ ಇರೋ ಒಂದಾಗೋದ್ರಲ್ಲಿ ಇದು ಡಿಫ್ರೆನ್ಸ್ ಅಷ್ಟಿದೆ. ಭಗವಂತನ ಹತ್ರ ಒಂದಾಗೋ ಈಸಿಯಾಗಿ ನಾವು ಲೆಕ್ಕ ಹಾಕ್ಬೋದು. ಕರು ಕಾಲದಲ್ಲಿರೋ ಸೈಜ್ ಎಷ್ಟಿದೆ ಅಷ್ಟು ಮಾತ್ರ ಇರುತ್ತೆ ಸಂತೋಷ, ಅಷ್ಟು ಮಾತ್ರ ಸಂತೋಷ ಪಡಿಬೋದು. ಆದರೆ ಪ್ರೇಮಾನುಭಕ್ತಿ ಮಾಡಿದ್ರೆ ಸಮುದ್ರನ ನಾವು ಗಣಿತ ಮಾಡೋಕ್ಕಾಗತ್ತಾ? ಕೊಳತೆ ಮಾಡೋಕ್ಕಾಗಲ್ಲ, ಅದನ್ನ ಅಳಿಯೋಕ್ಕಾಗಲ್ಲ, ಅಷ್ಟು ದೊಡ್ಡದಾಗಿರುತ್ತೆ ಸಂತೋಷ ಪ್ರೇಮಾನುಭಕ್ತಿ ಮಾಡಿದ್ರೆ. ಮಾಡೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಭಗವಂತ ಬಂದು ಸಂಪೂರ್ಣವಾದವರು. ಕೃಷ್ಣ ಬಂದು ಸಂಪೂರ್ಣವಾದವರು. ಆ ಸಂಪೂರ್ಣವಾದವ್ರನ್ನ ನಾವೇನು ಮಾಡಬೇಕು, ಅಳತೆ ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ರೇಮದಿಂದ, ಭಾವದಿಂದ ಅವ್ರಿಗೆ ಭಕ್ತಿ ಸೇವೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಭಗವಂತ ಅವರು ಸಂತೋಷ ಪಡ್ತಾರೆ, ಖುಷಿ ಪಡ್ತಾರೆ, ಅವ್ರಿಗೆ ತೃಪ್ತಿ ಆಗುತ್ತೆ, ಭಗವಂತನಿಗೆ ತೃಪ್ತಿ ಆಗುತ್ತೆ. ಸೊ ಹರಿಯನ ಪದಕ್ಕೆ ಏನು ಅರ್ಥ ಅಂತ ಹೇಳ್ತಾರೆ. ಹರಿಯನ ಪದಕ್ಕೆ ಏನು ಅರ್ಥ ಅಂತ ಹೇಳಿದ್ರೆ, ಅದಕ್ಕೆ ಈಗ ಇವ್ರದ್ದು ಎಕ್ಸಾಂಪಲ್ಸ್, ಇವ್ರಿಗೆ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದಾರೆ. ಯಾರಿಗೆ? ಸನಕ ಸನಾತನ 4 ಕುಮಾರಗಳಿದಾರಲ್ಲ, ಆ 4 ಬ್ರಹ್ಮದ ಮಾನಸಿಕ ಕುಮಾರಗಳು. ಅವರು ವೈಕುಂಠಕ್ಕೆ ಹೋಗುವಾಗ ಏನಾದರೂ ಅವರು ಮಾಯಾವಾದಿಗಳಿರುವಾಗ ಭಗವಂತನ ತಾಮರ ಪಾದದಿಂದ ಬರೋ ಆ ಸುವಾಸನೆ, ತುಳಸಿ ಯಾವಾಗ ಹಚ್ಚಿರ್ತಾರಲ್ಲ ಅವ್ರಿಗೆ, ಆ ತುಳಸಿ ಗಂಧನಲ್ಲಿ ಡಿಪ್ ಮಾಡಿ ತುಳಸಿನ ಹಚ್ಚಿರ್ತಾರಲ್ಲ, ಆ ಸುವಾಸನೆ ಬಂದು ಅವರ ಮೂಗಿನ ನಾಸ್ಗೆ ಹೋಗಿ 2 ನಾಸ್ಟ್ರಿಲ್ಸ್ ಇದೆಯಲ್ಲ, ಆ ನಾಸ್ ಒಳಗಡೆ ಹೋಗಿದ ತಕ್ಷಣ ಅವರು ಮಾಯಾವಾದಿಯಿಂದ ಬದಲಾವಣೆ ಆಗಿ ಭಕ್ತರಾಗ್ಬಿಡ್ತಾರೆ, ಶುದ್ಧ ಭಕ್ತರಾಗ್ಬಿಡ್ತಾರೆ, ಬಿಡುಗಡೆ ಆಗ್ಬಿಟ್ರು. ಆ ತಾಮರ ಪಾದದ ಆ ಭಗವಂತನ ಸುವಾಸನದಿಂದ
ತಾಮ್ರಪಾದಗಳ ಕೆಳಗೆ ಇರೋ ಆ ತುಳಸಿ ಇದೆಯಲ್ಲ, ಆ ತುಳಸಿ ದಳದ ಆ ಸುವಾಸನೆನ ಅವರು ಸ್ಮೆಲ್ ಮಾಡಿದ ತಕ್ಷಣ, ವಾಸನೆ ನೋಡಿದ ತಕ್ಷಣ ಅವರು ಚೇಂಜ್ ಆಗ್ಬಿಟ್ರು, ಭಕ್ತರಾಗಿ ಚೇಂಜ್ ಆಗ್ಬಿಟ್ರು, ಶುದ್ಧ ಭಕ್ತರಾಗಿ. ಎಷ್ಟೋ ವರ್ಷಗಳು ಮಾಯಾವಾದಿಗಳಿದ್ರು ಅವರು. ಅದೇ ಥರ ಸುಖಮುನಿಗಳು ಮಾಯಾವಾದಿಯಾಗಿದ್ದರು. ಆವಾಗ ವ್ಯಾಸದೇವರು ಏನು ಮಾಡ್ತಾರೆ, ತನ್ನ ಶಿಷ್ಯರನ್ನೆಲ್ಲ ಕಳಿಸಿ ಉದವ ಗೀತೆ ಅಂತ ಒಂದು ಹಾಡಿದೆ, ಕೃಷ್ಣ ಉದವನಿಗೆ ಉಪದೇಶ ಮಾಡಿರೋದು. ಆ ಶ್ಲೋಕ ಹೇಳಿದ ತಕ್ಷಣ ಎಲ್ಲೋ ಕಾಡಲ್ಲಿ ಗೊತ್ತಿದ್ರೆ ಒಂದು ಜಾಗದಲ್ಲಿದ್ದರು. ಇದನ್ನು ಕೇಳಿ, ಶಬ್ದ ಕೇಳಿದ ತಕ್ಷಣ ಅವರು ಮಾಯಾವಾದಿಗಿರೋರು, ಅವರು ಶುದ್ಧ ಭಕ್ತರಾಗ್ಬಿಟ್ರು. ಸುಖಮುನಿಯವರು ಆಲ್ರೆಡಿ ಅವರು ಮುಕ್ತಾತ್ಮ, ಇದನ್ನು ಕೇಳಿದ ತಕ್ಷಣ ಇನ್ನೂ ಶುದ್ಧ ಭಕ್ತರಾಗ್ಬಿಟ್ರು ಅವರು. ಸೊ ಅದರಿಂದ ಮಾಯಾವಾದಿ ತತ್ವ ಬಂದು ನಾವು ಆಚರಣೆ ಮಾಡಬಾರ್ದು ಅಂತ ಹೇಳ್ತಾರೆ. ಶಂಕರಾಚಾರ್ಯರು ಮಾಯಾವಾದಿ ತತ್ವನೇ ಹೇಳಿದವರು. ಆದರೆ ಕೊನೆಗೆ ಏನು ಹೇಳಿದ್ರು, ಗೋವಿಂದನ ಭಜನೆ ಮಾಡದೇ ಇರೋರು ಮೂರ್ಖರು ಅಂತ ಕೂಡ ಹೇಳ್ಬಿಟ್ರು. ಗೋವಿಂದಂ ಮತ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ. ಗೋವಿಂದನ ಭಜನೆ ಮಾಡದೇ ಇರೋರು ಮೂರ್ಖರು. ಇದನ್ನ ಅವ್ರು ತಗೊಂಡಿಲ್ಲ, ಮೂರ್ಖರು ಮರ್ತುಬಿಟ್ರು ಅವರು. ಶಂಕರಾಚಾರ್ಯರು ಹೇಳಿದ್ರು ಮಾಯಾವಾದಿ ತತ್ವ ಅಂತ ಹೇಳ್ಬಿಟ್ಟು, ಭಗವಂತ ಹತ್ರ ಒಂದಾಗಣ ಅಂತ ಹೇಳ್ಬಿಟ್ಟು, ನಾವು ಜ್ಯೋತಿ ಸ್ವರೂಪ ಅಂತ ಹೇಳ್ಬಿಟ್ಟು ಹಂಗೆ ಅವ್ರು ಅದೇ ಕ್ಲಾಸಲ್ಲೇ ಇದ್ಬಿಟ್ರು. ನೆಕ್ಸ್ಟ್ ಕ್ಲಾಸ್ಗೆ ಹೋಗೋಕ್ಕೆ ಆಗಲಿಲ್ಲ, ಅವರು ಪಾಸೇ ಆಗಲಿಲ್ಲ. ಅವರು 10ಲ್ಲೇ ಇದ್ಬಿಟ್ರು, ಫೈಲ್ ಹಾಕ್ಕೊಂಡು. 11th ಹೋಗಲಿಲ್ಲ, 12th ಹೋಗಲಿಲ್ಲ, ಡಿಗ್ರಿಗೆ ಹೋಗಲಿಲ್ಲ, ಉತ್ತಮವಾದ ಸ್ಥಿತಿಗೆ ಹೋಗಲಿಲ್ಲ. ಅದಕ್ಕೆ ಇಲ್ಲಿ ಇನ್ನೊಂದು ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಹರಿಗೆ ಏನು ಅರ್ಥ ಅಂತ ಹೇಳಿದ್ರೆ, ಅದರ ಮುಖ್ಯ ಅರ್ಥವೆಂದರೆ ಅವನ್ನು ಸಕಲ ಅಮಂಗಲವನ್ನು ನಿವಾರಿಸುತ್ತದೆ. ಅಮಂಗಲ ಏನಾದರೂ ಅಮಂಗಲ ಇದ್ದರೆ ದೇಶದಲ್ಲಿ, ಸಮಾಜದಲ್ಲಿ ಅಮಂಗಲ ಇರುತ್ತೆ. ಯಾವಾಗಲೂ ಏನಾದರೂ ಬರ ಏನಾದ್ರು ಬರಗಾಲ ಅಂತ ಹೇಳ್ತಾರೆ. ಕ್ಷಾಮ, ಅದು ನೀರು ಸಿಕ್ಕಲ್ಲ, ಕೆಲವು ಟೈಮಲ್ಲಿ ಗ್ಯಾಸ್ ಸಿಕ್ಕಲ್ಲ, ಕೆಲವು ಟೈಮಲ್ಲಿ ಜೋರು ಮಳೆಯಿಂದ ಹೊಡ್ಕೊಂಡು ಹೋಗ್ಬಿಡುತ್ತೆ, ಪ್ರವಾಹ, ಈ ಥರ ಅದೆಲ್ಲ ಅಮಂಗಲ ಇರುತ್ತಲ್ಲ, ಅಮಂಗಲ ಎಲ್ಲ ಏನು ಮಾಡ್ತಾರೆ, ನಿವಾರಿಸ್ಬಿಡ್ತದೆ. ಹರಿ ಅಂತ, ಅದಕ್ಕೆ ಹರಿ ಅಂತ ಅರ್ಥ. ಎಷ್ಟೋ ಅರ್ಥಗಳಿದೆ ಅದಕ್ಕೆ. ಮತ್ತು ಭಕ್ತನಿಗೆ ಶುದ್ಧ ದಿವ್ಯ ಪ್ರೇಮವನ್ನು ನೀಡಿ ಅವನ ಮನಸ್ಸನ್ನು ಹರಣ ಮಾಡುತ್ತದೆ. ಅವನ ಮನಸ್ಸಲ್ಲಿ ಏನೇನೆಲ್ಲ ಕಲ್ಮಶ ಇದೆಯಲ್ಲ ಅದನ್ನೆಲ್ಲ ಹರಿ, ಅದು ಒಡ್ಕೊಂಡು ಹೋಗೋದಂಗೆ ಅದನ್ನು ಹೊರಗಡೆ ತಳ್ಳಿ ಅದು ಶುದ್ಧ ಮಾಡಿಬಿಡುತ್ತಂತೆ. ಹರಿ ಅಂದರೆ ಶ್ರೀಕೃಷ್ಣನ ಸ್ಮರಣೆಯಿಂದ ಅಪತಾಲ್ಕದಲ್ಲಿ ಎಲ್ಲ ಬಗೆಯ ಕಷ್ಟ ಕ್ಲೇಶಗಳಿಂದ ಪಾರಾಗ್ಬೋದು. ಈ 3 ಕ್ಲೇಶಗಳಿದೆಯಲ್ಲ, ಕ್ಲೇಶಗಳು, ದುಃಖ, ಯಾವ್ಯಾವ ದುಃಖ ಇದೆಯೋ ಅದನ್ನೆಲ್ಲ ಏನು ಮಾಡ್ತಾರೆ, ನಿವಾರಣೆ ಮಾಡಿಬಿಡ್ತಾರೆ. ಯಾರೋ ಹರಿ. ಕ್ರಮೇಣ ಭಗವಂತನ ಪರಿಶುದ್ಧ ಭಕ್ತನ ಭಕ್ತಿ ಸೇವಾ ಪಥದಲ್ಲಿನ ಎಲ್ಲ ಅಡ್ಡಿ ಆತಂಕಗಳನ್ನು ನಿವಾರಿಸುತ್ತಾನೆ. ಅಂದರೆ ಹರಿ ನಾಮ ಹೇಳುವಾಗ, ಹರಿಯನ್ನು ಸ್ಮರಣೆ ಮಾಡುವಾಗ, ಹರಿ ಕತೆ ಕೇಳುವಾಗ, ಹರಿ ಮಹಿಮೆಗಳು ನಾವು ಕೇಳ್ತಾ ಇರುವಾಗ ಏನಾಗುತ್ತೆ ಅಂದರೆ, ಎಲ್ಲ ಕ್ಲೇಶಗಳಿಂದ ನಾವು ಬಿಡುಗಡೆ ಆಗ್ಬಿಡ್ತೀವಿ, ಎಲ್ಲ ದುಃಖಗಳಿಂದ ನಾವು ಬಿಡುಗಡೆ ಆಗ್ಬಿಡ್ತೀವಿ ಅಂತ. ಎಲ್ಲ ಕಲ್ಮಶ, ಕಷ್ಟ, ಇದು ಕ್ಲೇಶಗಳು ಎಲ್ಲದರಿಂದ ನಿವಾರಣೆ ಆಗ್ಬಿಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ತನ್ನ ವ್ಯಕ್ತಿಗತ ಲಕ್ಷಣಗಳನ್ನು ಹಾಗೂ ಪಾರಮಾರ್ಥಿಕ ಗುಣಗಳಿಂದ ಶ್ರೀಕೃಷ್ಣನು ಪರಿಶುದ್ಧ ಭಕ್ತನ ಎಲ್ಲ ಮನೋವ್ಯಾಪಾರಗಳನ್ನು ಆಕರ್ಷಿಸುತ್ತಾನೆ. ಶ್ರೀಕೃಷ್ಣನ ಆಕರ್ಷಣ ಶಕ್ತಿಯೇ ಹೀಗಿದೆ. ಅವನ ಆಕರ್ಷಣೆ ಎಷ್ಟು ಪ್ರಬಲವಾದದಂದರೆ, ಪರಿಶುದ್ಧ ಭಕ್ತನು ಚತುರ್ವಿಧ ಪುರುಷಾರ್ಥಗಳಲ್ಲಿ ಯಾವುದಕ್ಕೂ ಹಂಬಳಿಸುವುದಿಲ್ಲ. ಶುದ್ಧ ಭಕ್ತರು, ಹರಿಭಕ್ತನು ಯಾವುದಕ್ಕೆ ಆಸೆಗಳಿರಲ್ಲ ಅವನ ಮೇಲೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಇದ್ರ ಮೇಲೆ ಕೂಡ ಆಸೆಗಳಿರಲ್ಲ ಅವನಿಗೆ. ಯಾವಾಗಲೂ ಭಗವಂತನಿಗೆ ಶುದ್ಧವಾದ ಭಕ್ತಿ ಸೇವೆಯನ್ನು ಸಲ್ಲಿಸೋದಕ್ಕೆ ಅವನು ಪ್ರಯತ್ನ ಪಡ್ತಾನೆ ಹೊರತು ಯಾವುದೇ ಒಂದು ಲೌಕಿಕವಾದ ಆಸೆಗಳು ಅವನ ಹತ್ರ ಇರೋದೇ ಇಲ್ಲ. ಆಕಾಂಕ್ಷೆಗಳು ಮತ್ತು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾಸ ಯಾವುದ್ರ ಮೇಲೆ ಅವನಿಗೆ ವ್ಯಾಮೋಹ ಇರಲ್ಲ. ಅದ್ರಿಗೆ ಅವನು ಎಲ್ಲ ಇದರಿಂದ ಅವನು ಬಿಡುಗಡೆ ಆಗ್ಬಿಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ದುಃಖಗಳಿಂದ ಬಿಡುಗಡೆ ಆಗ್ತಾನೆ ಅಂತಾರೆ. ಇದಕ್ಕೆ ಅಪಿ ಮತ್ತು ಚ ಪದಗಳನ್ನು ಸೇರಿಸಿಕೊಂಡು ಯಾರೊಬ್ಬರು ಅರ್ಥವನ್ನು ಅನಂತವಾಗಿ ಹೆಚ್ಚಿಸುವುದು. ಸಂಸ್ಕೃತ ವ್ಯಾಕರಣದ ಪ್ರಕಾರ ಅಪಿ ಪದಕ್ಕೆ 7 ಪರ್ಯಾಯ ಪದಗಳಿವೆ. ಅಪಿ ಅಂದರೆ 7 ಅರ್ಥಗಳಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಈ ಶ್ಲೋಕದ ಪ್ರತಿಯೊಂದು ಪದವನ್ನು ಅರ್ಥ ಮಾಡುವ ಮೂಲಕ ಪರಿಶುದ್ಧ ಭಕ್ತ ಮನಸ್ಸನ್ನು ಆಕರ್ಷಿಸುವ ಶ್ರೀಕೃಷ್ಣನ ಅನಂತ ದಿವ್ಯಗಳನ್ನು ಕಾಣಬಹುದು. ಸೊ ಯಾರು ಈ ಶ್ಲೋಕವನ್ನು ಅರ್ಥ ಮಾಡ್ಕೊತಾರೋ ಅವರು ಅನಂತವಾಗಿ ಭಗವಂತನ ಅರ್ಥ ಮಾಡ್ಕೋಬೋದು ಅಂತ, ಶುದ್ಧ ಭಕ್ತನಾಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಈಗ